ಕಮಿಷನ್ ಆರೋಪ ಮಾಡ್ತಾ ಇರುವ ರಾಜ್ಯ ಗುತ್ತಿಗೆದಾರರ ಸಂಘದ ವಿರುದ್ಧವೇ ಕಮಿಷನ್ ಆರೋಪ ಕೇಳಿಬಂತು. ಸಣ್ಣ ಗುತ್ತಿಗೆದಾರರ ಬಳಿ 3% ಕಮಿಷನ್ ಕೇಳುವ ಆಡಿಯೋ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋ ಬೆನ್ನಲ್ಲೇ ಇದೀಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ರಾಜ್ಯ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಮಾಡ್ತೀರಿ ಅಲ್ಲ ಸರ್, ಇವರೇ ಆರೋಪ ಮಾಡುವಾಗ ಅವರೇ ಕಮಿಷನ್ ಕೈ ಹಾಕ್ತಾರೆ. ಬದುಕಲಿ ಬಿಡ್ರಿ, ಜನ ಬದುಕಬೇಕಪ್ಪ, ತೊಂದರೆ ಕೊಡ್ತೀರಿಪ್ಪ, ಬದುಕಲಿ. ಇನ್ಯಾವ ನ್ಯಾಯದ ಬಗ್ಗೆ ಬದುಕೊಳ್ಳಿ. ಹಾ, ಆಮೇಲೆ ಪರ್ಸೆಂಟೇಜ್ ಕೇಂದ್ರದ VB ಜಿ ಕಾಯ್ದೆ ವಿರೋಧಿಸಿ ಇವತ್ತು ವಿಧಾನಸಭೆಯಲ್ಲಿ ಸರ್ಕಾರ ನಿರ್ಣಯ ಮಾಡ್ತಂತೆ. ಅಬ್ಬಾ, ಮುಗೀತಲ್ಲ ಕತೆ. ಇನ್ನು ಏನಾಗತ್ತೆ ಸರ್? ಹೋಯ್ತು, VBG ಒಟ್ಟಾಯ್ತು, ಕಾಯ್ದೆನೇ ಹೋಯ್ತು. ಸಿದ್ದರಾಮಯ್ಯ ನಿರ್ಣಯ ಮಾಡಿದ್ಮೇಲೆ ಉಳಿಯಕ್ಕಾಗತ್ತೆ? ಒಂದು ರಾಜ್ಯ ತಗೊಳ್ಳೋ ನಿರ್ಣಯದಿಂದ ಏನಾಗುತ್ತೆ? ಹಂಗೆಲ್ಲ ಮಾತಾಡ್ಬೋದು. ಏನು ಸಿದ್ದರಾಮಯ್ಯ ಏನು ಮಾತಾಡ್ತಿದ್ರಿ? ಹುಲಿಯ ನಿರ್ಣಯನ ಹಿಂಗ ಮಾತಾಡೋದು ನೀವು? ಹಾಗಿದ್ರೆ ಇದರಿಂದ ಏನಾಗುತ್ತೆ ಸರ್? ಅದು ಅವ್ರಿಗೆ ಗೊತ್ತಿರಬೇಕಿತ್ತು. ನೀವು ನನ್ನನ್ನು ಕೇಳಿದ್ರೆ ಇದು ಅವ್ರಿಗೆ ಬರಬೇಕಾಗಿತ್ತು. ಖಂಡನೆ ಬೇರೆ, ಇದರಿಂದ ಏನು ಪ್ರಯೋಜನ ಮಾಡ್ತೀರಿ? ವಾಟ್ ಆರ್ ಯು ಡೂಯಿಂಗ್? ಫೈನ್, ರಾಹುಲ್ ಗಾಂಧಿನ ಮೆಚ್ಚಕ್ಕೆ ಚೆನ್ನಾಗಿದೆ. ಸೇಮ್ BJP ಮೋದಿನ ಮೆಚ್ಚಕ್ಕೆ ಅಪೋಸ್ ಮಾಡ್ತಾರೆ. ಅವ್ರು ಯಾಕ್ರಪ್ಪ ಮಹಾತ್ಮ ಗಾಂಧಿ ಹೆಸರು ತೆಗೆದ್ರಿ ಅಂದರೆ ಉತ್ತರ ಕೊಡೋಕೆ ಒಬ್ಬನೂ ರೆಡಿ ಇಲ್ಲ. ಮಹಾತ್ಮ ಗಾಂಧಿ ಹೆಸರು ಯಾಕೆ ತೆಗೆದ್ರಿ ಅಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರದ 1947 ಮಾಡಿದ್ದದ್ದು ಅಂತ ಅವ್ರು ಸ್ಟಾರ್ಟ್ ಮಾಡ್ಕೋತಾರೆ. ಯಾರು? ಬಿಜೆಪಿ ಅವರು. ನೆಹರು ಕಾಲದ್ದು ಅಂತ ಶುರು ಮಾಡ್ಬಿಡ್ತಾರೆ. ಈ ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಮೋದಿ ಏನ್ ಮಾಡ್ದ ಅಂತಂದ್ರೆ ಅಂತ ಮೋದಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಿಮ್ದೇನು ಅಂತ ಇಬ್ರು ಹೇಳಲ್ಲ. ಪಲಾಯನ. ಸರಿ, ಹಂಗಾಗಿ ಈ ವ್ಯರ್ಥ ಅಸೆಂಬ್ಲಿ, ಬೂಸ ಕುಟ್ಟುವಿಕೆ, ತವಡು ಕುಟ್ಟುವಿಕೆ ಪ್ರಯೋಜನ ನಮ್ಮ ಕಾಸಲ್ಲಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀವಿ, ಮಜಾ ಮಾಡ್ರಪ್ಪ ಅಂತ. ಓಕೆ, ಎಂಜಾಯ್. ನಮ್ಮ ಮನೆಯಲ್ಲಿ, ನಮ್ಮ ದುಡ್ಡಲ್ಲಿ ಎಂಜಾಯ್. ನಿಮ್ಗಳಿಗೆ ಬುದ್ಧಿಗಿಷ್ಟು ಸುಮ್ಮನೆ ಯಾತಕ್ಕೆ ಕೆಲಸವಿಲ್ಲ. ಆಯಿತು, ಮಾಡ್ಕೊಳ್ಳಿ. ಸರಿ, ಇನ್ನು ಅಬಕಾರಿ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ BJP ಅವರೆಲ್ಲ ಫುಲ್ ಸೀರಿಯಸ್ ಅಂತೆಪ್ಪ. ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಸರ್. ಹೌದಾ? ರಾತ್ರಿ ಹೊತ್ತಾ? ಹ್ಞೂ ಸರ್, ರಾತ್ರಿ ಹೊತ್ತಾ ಧರಣಿ? ಅಬಕಾರಿ ನೋಡಿಪ್ಪ, ಯೋಚನೆ ಮಾಡಿ, ನಿಮ್ಮಿಷ್ಟ. ಹಾಂ, ಓಕೆ. ಪ್ರಧಾನಿ ಮೋದಿ ದೇಶದ್ರೋಹಿ ಎಂದಿದ್ದ ಕಾಂಗ್ರೆಸ್ MLC ನಜೀರ್ ಅಹಮದ್ ಹೇಳಿಕೆ ಇವತ್ತು ಕೂಡ ಪರಿಷತ್ನಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿತು. ಅಹಮದ್ ಕ್ಷಮೆಯಾಚಿಸಬೇಕು, ಅವರನ್ನು ಅಮಾನತು ಮಾಡಬೇಕು ಅಂತ BJP ನಾಯಕರು ಪಟ್ಟು ಹಿಡಿದ್ರು. ಜೊತೆಗೆ ರವಿ ಅವರು ಅದು ಪಾಕಿಸ್ತಾನ ನಾಲಿಗೆ ಇರಬೇಕು ಅಂದಿದ್ದಕ್ಕೆ ನಜೀರ್ ಅಹಮದ್ ಅವರು ಕಿಡಿಕಾರಿದ್ರು. ಸದನದಿಂದ ಅಮಾನತು ಮಾಡಿದ್ರು. ಸರಿ, ನಾನು ಕ್ಷಮೆ ಕೇಳಲ್ಲ ಅಂತ ಪಟ್ಟು ಹಿಡಿದ್ರು. ರವಿ ಕ್ಷಮೆ ಕೇಳಬೇಕು ಅಂತ ಕತ್ತೆ ಕಾಯಕ್ಕೆ ನೀವು ಹೇಳಿದ್ರ ಅಂತ ಯಾವನಾರೊಬ್ಬ ಕೇಳಬೇಕಿತ್ತಲ್ಲಿ ನಿನ್ನೆ. ಇವತ್ತು it's sad on your part to behave like a irresponsible member of a respected house. ಯಾರು ನಿಮ್ಮನ್ನು MLC ಮಾಡಿದ್ದು? ಯು ಶುಡ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ನಿನ್ನೆ ನನ್ನ ಪ್ರಕಾರದಲ್ಲಿ. ನಾಟ್ ಬಿಕಾಸ್ ಇಟ್ಸ್ ನರೇಂದ್ರ ಮೋದಿ ನಾನು ಹೇಳ್ತಿರೋದು, ಇಟ್ಸ್ ಬಿಕಾಸ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಸೇಮ್ ನಿಲುವನ್ನು ನಾನು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರ ಮೇಲೆ ಮಾಡಿದ್ದಾಗ ಹೇಳಿದ್ದೆ. ಇದನ್ನೇ ಹೇಳಿದ್ದೆ ನಾನು. ಇಟ್ಸ್ ನಾಟ್ ಸಿದ್ದರಾಮಯ್ಯ, ಇಟ್ ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅದು ಅಂತ. ಸೇಮ್ ಗೌರವ ಕೊಡಬೇಕು. ಹಾಗಿದ್ರೆ ಈಗ ಸಿದ್ದರಾಮಯ್ಯನವ್ರಿಗೆ KK ವೇಣುಗೋಪಾಲ್ ಇಂದ ಫೋನ್ ಬಂತು ಅನ್ನೋ ಕಾರಣಕ್ಕೆ ಕೋಗಿಲೂನಲ್ಲಿ ಕಂಡುಕೊಂಡವ್ರಿಗೆಲ್ಲ ಸೈಟ್ ಕೊಡಕ್ಕೆ ಹೊರಟಿದಾರಲ್ಲ, ಅವ್ರನ್ನ ರಾಜ್ಯದ್ರೋಹಿ ಅಂತ ಕರಿಬೇಕಾ? ಯೋಗ್ಯತೆಗಳಿಗಿಷ್ಟು ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು, ಆಮೇಲೆ ಕ್ಷಮೆ ಕೇಳ್ತಾರೆ ಕೂತ್ಕೊಂಡು. ಕಾಮನ್ ಸೆನ್ಸ್ ಬೇಡ? ಏನೋ ಪ್ರಾಕ್ಟಿಕ್ ಗೊತ್ತಿಲ್ಲ, ನೆನ್ನೆ ಮೊನ್ನೆ ಸದನಕ್ಕೆ ಬಂದಿದ್ದಾರೆ ಅಂದರೆ ಓಕೆ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.